ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಯನ್ನ ಮಾಡಲಿದ್ದಾರೆ. ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭವಾಗಿವೆ. ಶ್ರೀರಾಮಲಲ್ಲಾ ಮೂರ್ತಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಲಿಕ್ಕೆ ದೇಶಾದ್ಯಂತ ಇರತಕ್ಕಂತಹ ಪುಣ್ಯ ನದಿಗಳ ಜಲವನ್ನು ಸಂಗ್ರಹಿಸಿ ಇಲ್ಲಿ ತಂದಿಡಲಾಗಿದೆ. ಸುಮಾರು ತಿಂಗಳಿನಿಂದ ರಾಮಮೂರ್ತಿಗಾಗಿಯೇ ಅಭಿಷೇಕ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅನೇಕ ನದಿಗಳ ಎಲ್ಲ ಜಲಗಳನ್ನು ತಂದು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಮುಖ್ಯವಾಗಿ ಇನ್ನು ರಾಜಸ್ಥಾನದಿಂದಲೂ ಕೂಡ ವಿಶೇಷವಾಗಿ ತುಪ್ಪವನ್ನು ಕೂಡ ತರಲಾಗಿದೆ. 630 kg ತುಪ್ಪವನ್ನು ರಾಜಸ್ಥಾನದ ಜೋಧ್ಪುರದ ಸ್ವಾಮೀಜಿಯೊಬ್ಬರು ಕಳಿಸಿದ್ದಾರೆ. ಅದು ಶ್ರೀರಾಮನ ಸೇವೆಗಾಗಿಯೇ ಬಳಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳಿಸಿರ್ತಕ್ಕಂತಹ ತುಪ್ಪ. ಇನ್ನು ಮುಖ್ಯವಾಗಿ ನೇಪಾಳದಿಂದಲೂ ಕೂಡ ನೇಪಾಳದ ವಿಶೇಷ 16 ನದಿಗಳ ಜಲವನ್ನು ಸಂಗ್ರಹಿಸಿ ಕಳಸದಲ್ಲಿ ತಂದಿಡಲಾಗಿದೆ. ನೋಡ್ತಾ ಇರ್ಬೋದು, ಇದು ನೇಪಾಳದಿಂದ ಬಂದಿರತಕ್ಕಂತಹ ಪವಿತ್ರ ನದಿಗಳ ಜಲ. ಇನ್ನು ಸೀತಾಮಡಿ, ಬಿಹಾರದ ಸೀತಾಮಡಿಯಿಂದ ಬಂದಿರತಕ್ಕಂತಹ ವಿಶೇಷವಾದ ಜಲ ಹಾಗೂ ಮಣ್ಣು. ಮುಖ್ಯವಾಗಿ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಎಲ್ಲ ಸೇವೆ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ದೇಶದ ವಿವಿಧ ಭಾಗಗಳು ಹಾಗೂ ವಿದೇಶದಿಂದಲೂ ಕೂಡ ರಾಮ ಭಕ್ತರು ವಿಶೇಷವಾದಂತಹ ದಾನ ಕೊಡುಗೆಗಳನ್ನು ಕಳಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಮಧೇನು ತುಪ್ಪ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಈ ಕಾಮಧೇನು ತುಪ್ಪವನ್ನ ಬಳಸಿ ವಿಶೇಷವಾದ ದೀಪವನ್ನು ಹಚ್ಚುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ವಿಶೇಷ ದೀಪಕ್ಕೆ ಈ ಕಾಮಧೇನು ತುಪ್ಪವನ್ನು ಕೂಡ ಬಳಸ್ತಾರೆ. ಇನ್ನು ಮುಖ್ಯವಾಗಿ ನೋಡಬಹುದು, ಈ ಕಡೆ ರಾಜಸ್ಥಾನದಿಂದ ಬಂದಿರತಕ್ಕಂತಹ ತುಪ್ಪವನ್ನು ಕೂಡ ಇಡಲಾಗಿದೆ. ಈಗ ಏನು ಪೂಜೆ ನಡೀತಾ ಇದೆ, ಪೂಜಾ ವಿಧಿವಿಧಾನಗಳು ಕೈಂಕರ್ಯಗಳು ನಡೀತಾ ಇದೆ. ಈ ಪೂಜಾ ವಿಧಿವಿಧಾನಗಳಿಗೆ ರಾಜಸ್ಥಾನದಿಂದ ಬಂದಿರತಕ್ಕಂತಹ ತುಪ್ಪವನ್ನು ಬಳಸಲಾಗ್ತಿದೆ. ಮತ್ತೆ ಕನೋಜ್ನ ಒಬ್ಬರು ಸುಗಂಧ ದ್ರವ್ಯ ವ್ಯಾಪಾರಿ ಸುಮಾರು ಕೆಜಿ ಗಟ್ಟಲೆ ಸುಗಂಧ ದ್ರವ್ಯವನ್ನು ಕೂಡ ಕಳಿಸಿರುವಂತಹದ್ದು. ಅದ್ರ ಜೊತೆಗೆ ಉತ್ತರ ಪ್ರದೇಶದಿಂದ ಹಲವು ಗಂಟೆಗಳನ್ನು ಕಳಿಸಲಾಗಿದೆ. ರಾಮ ಮಂದಿರದ ಪ್ರವೇಶ ದ್ವಾರಗಳಲ್ಲಿ, ವಿವಿಧ ಪ್ರವೇಶ ದ್ವಾರಗಳಲ್ಲಿ ಹಾಗೂ ರಾಮ ಮಂದಿರದ ಒಳಗೆ ಈ ಗಂಟೆಗಳು ಅಲ್ಲಿ ಫಿಕ್ಸ್ ಮಾಡಲಾಗುತ್ತೆ. ಮುಖ್ಯವಾಗಿ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ಬಹುತೇಕ ಭಕ್ತರು ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸಬೇಕು, ತಮ್ಮ ಕೊಡುಗೆಗಳನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಜಲ, ಪವಿತ್ರ ನದಿಗಳ ಜಲ ಆಗಿರಬಹುದು, ಮತ್ತು ಬೇರೆ ಬೇರೆ ರೀತಿಯ ಸೇವೆಯನ್ನು ರಾಮಿಗೆ ಸೇವೆಯನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.